ಆ ಜಿಲ್ಲೆಯಲ್ಲಿ ಭೀಕರ ಜಲಕ್ಷಾಮ ಎದುರಾಗಿದೆ. ಮೇವು ನೀರಿಲ್ಲದೆ ಜಾನುವಾರುಗಳು ಪರದಾಡ್ತಾ ಇದ್ದಾವೆ. ಕಂಗಾಲಾದ ಅನ್ನದಾತ ತನ್ನ ಬೆನ್ನೆಲುಬು ಎತ್ತುಗಳನ್ನೇ ಮಾರೋಕೆ ಮುಂದಾಗಿದ್ದಾನೆ. ಬೇಕಾಬಿಟ್ಟಿ ದರಕ್ಕೆ ರಾಸುಗಳನ್ನು ಮಾರಾಟ ಮಾಡಿ ಮಹಾನಗರಗಳತ್ತ ಗುಳೆ ಹೊರಟಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಏಪ್ರಿಲ್ ಮತ್ತು ಮೇ ತಿಂಗಳ ಆರಂಭದಲ್ಲೇ ಈಗಾಗಲೇ ಮೇವು ನೀರಿನ ಕೊರತೆ ಎದುರಾಗಿರುವಂತದ್ದು. ಹೀಗಾಗಿ ಯಾದಗಿರಿ ಜಿಲ್ಲೆಯ ರೈತರೇನು ತಮ್ಮ ರಾಸುಗಳನ್ನ ಮಾರಾಟ ಮಾಡುವ ಮೂಲಕ ಮಹಾನಗರಗಳತ್ತ ಗುಳೆ ಹೋಗೋದಕ್ಕೆ ಈಗಾಗಲೇ ಸಜ್ಜಾಗ್ತಾ ಇರುವಂತದ್ದು. ಸದ್ಯ ಇವತ್ತು ಯಾದಗಿರಿಯಲ್ಲಿ ಮಂಗಳವಾಗ ಇದೇ ಒಂದು ಮಾರುಕಟ್ಟೆಯಲ್ಲಿ ನೀವು ನೋಡ್ತಾ ಇರಬಹುದು. ಈ ಒಂದು ಮಾರುಕಟ್ಟೆಯಲ್ಲಿ ಸುಮಾರು ಈ ಒಂದು ರಾಸುಗಳಂದ್ರೆ ತಮ್ಮ ಎತ್ತುಗಳನ್ನ ಅಂದ್ರೆ ರೈತನ ಬೆನ್ನೆಲುಬಾಗಿರುವಂತಹ ಎತ್ತುಗಳನ್ನ ಮಾರಾಟ ಮಾಡುವ ಮೂಲಕ ರೈತರು ಇಲ್ಲಿಂದ ಈ ಒಂದು ಎತ್ತುಗಳನ್ನ ಮಾರಾಟ ಮಾಡಿ ಮುಂದಾಗ್ತಿರುವಂತದ್ದು ನೀವು ನೋಡ್ತಾ ಇರಬಹುದು. ಸಾಕಷ್ಟು ಎತ್ತಿನ ಜೋಡಿಗಳು ಇಲ್ಲಿ ಬಂದಿರುವಂತದ್ದು. ಸಾಕಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ ಎತ್ತುಗಳನ್ನ ಕೈಗೆ ಬಂದಂತ ದರಗಳಿಗೆ ಮಾರಾಟ ಮಾಡಿ ರೈತರು ಇಲ್ಲಿಂದ ಮಹಾನಗರಗಳತ್ತ ಗುಳೆ ಹೋಗೋದಕ್ಕೆ ಈಗಾಗಲೇ ರೆಡಿ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಭಾಗದಲ್ಲಿ ಸಾಕಷ್ಟು ಬರಗಾಲ ಆಗುವಂತ ಸ್ಥಿತಿ ಉದ್ಭವವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬೇಸಿಗೆ ಆರಂಭ ಈಗ ಆಗ್ತಾ ಇರುವಂತಂದ್ರೆ ಇದೇ ಬೇಸಿಗೆ ಏಪ್ರಿಲ್ ತಿಂಗಳಲ್ಲೇ ಸಹ ಈಗಾಗಲೇ ಮೇವಿಗಾಗಿ ಆಹಾರ ಎದುರಾಗಿದೆ. ಆದ್ರೆ ಜಿಲ್ಲಾಡಳಿತ ಎಲ್ಲೂ ಮೇವಿನ ಒಂದು ಮೇವು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿಲ್ಲ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ರೈತರು ತಮ್ಮ ಎತ್ತುಗಳನ್ನ ಮಾರುವ ಮೂಲಕ ಬೇರೆ ಕಡೆಗೆ ಹೋಗ್ತಿದ್ದಾರೆ. ಅಂದ್ರೆ ಈಗ ಕೈಗೆಟಕಿದ ದರಕ್ಕೆ ಎತ್ತುಗಳನ್ನ ಮಾರಾಟ ಮಾಡುವ ರೈತರು ಮುಂದೆ ಏನು ತಮಗೆ ಯಾವಾಗ ಎತ್ತುಗಳು ಬೇಕಾಗ್ತಾವೋ ಆ ಟೈಮಲ್ಲಿ ದುಬಾರಿ ರೇಟ್ಗೆ ಎತ್ತುಗಳನ್ನ ಕೊಳ್ಳುವಂತ ಸ್ಥಿತಿ ರೈತರಿಗೆ ಇರುವಂತದ್ದು. ಸದ್ಯ ಇಲ್ಲೊಂದಿಷ್ಟು ರೈತರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಅಜ್ಜರ, ಈಗ ನಿಮ್ ಎತ್ತುಗಳನ್ನ ಮಾರಾಕಂತೀರಿ, ಯಾಕೆ ಏನಾಯ್ತ್ರಿ? ಮೇವಿಲ್ಲ, ಹೆಂಗೇನ್ರಿ? ಮೇವಿಲ್ರಿ, ಹೊಲಗಳು ಲೂಸುಗಳು ದೊಡ್ಡ 30-40 ಅಂತ ಎಕರೆ ಅಂತ ಹೇಳ್ತಾರ. ಮಳಿಗೆ ಬೆಳಿಗ್ಗೆ ಮಾಲು ಬೆಳೆವಲ್ರಿ. ಹೊಲದಾಗ ಕಣಿಕಿಲ್ಲ, ಮಳೆ ಇದ್ರೆ ಮೇವು ಬೆಳಿತದೆ. ಮೇವಿನ ಬೆಳೆದಾಗ ಎತ್ತಿಟ್ಕೋಬೇಕು ಏನ್ರಿ, ಅದಕ್ಕೆ ತಿಪ್ಪಲು ಮನ್ಸಲಾಗಿ ಮಾರ್ಕೊಂಡ್ ತಿನ್ಲಾಕೈತಿವಿ. ಮಾರಕ್ತೇನ್ರಿ ಮೇವಿಲ್ಲ, ಹೆಂಗೇನ್ರಿ? ಮೇವಿಲ್ರಿ ಸರ್, ಏನ್ ಮಾಡ್ಬೇಕು? ಬರಗಾಲ ಬಿದ್ದದ ಎಲ್ಲ ನಮ್ ಕಡೆಗೆ. ಮಳೆ ಹತ್ತಿ ಬೆಳೆದಲ್ಲ, ಏನ್ ಬೆಳೆದಲ್ಲ. ನಮ್ಮ ಮಾಲ್ ಅಂತ ಯಾರು ಕೇಳೋದಲ್ಲ. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮೇವಿನ ಬವಣೆ ರಾಸುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಜಲಕ್ಷಾಮ ಎದುರಾಗಿದೆ. ಹಾಗಾಗಿ ಕುಡಿಯೋಕ್ ನೀರು ಇಲ್ಲ, ಮೇವು ಇಲ್ಲ. ಜಾನುವಾರುಗಳು ಪಾಪ ರೈತರೆಲ್ಲ ಪತ್ರಗುಟ್ಟು ಹೋಗಿದ್ದಾರೆ. ರಾಸುಗಳಿಗೆ ಕುಡಿಯೋಕ್ ನೀರು ಕೊಡಕ್ಕಾಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಈ ರಾಸುಗಳನ್ನ ಮಾರೋದಕ್ಕೆ ಸಂತೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಮೇವಿಲ್ದೆ, ಬಣವೆ ಇಲ್ಲದೆ ಜನ ರಾಸುಗಳನ್ನ ಮಾರಾಟ ಮಾಡೋ ತೀರ್ಮಾನ ಮಾಡಿದ್ದಾರೆ. ನೋಡಿ, ಎಷ್ಟು ರಾಸುಗಳನ್ನ ಮಾರಾಟ ಮಾಡೋದಕ್ಕೆ ಸಂತೆಗೆ ತಗೊಂಡು ಹೋಗಿದ್ದಾರೆ ತಾವು ಗಮನಿಸ್ತಾ ಇದ್ದೀರಿ. ಇದು ಯಾದಗಿರಿಯಲ್ಲಿ ಕಂಡು ಬಂದಂತ ದೃಶ್ಯ. ಆ ಜಿಲ್ಲೆಯಲ್ಲಿ ಭೀಕರ ಜಲಕ್ಷಾಮ ಎದುರಾಗಿದೆ. ಮೇವು ನೀರಿಲ್ಲದೆ ಜಾನುವಾರುಗಳು ಪರದಾಡ್ತಾ ಇದ್ದಾವೆ. ಕಂಗಾಲಾದ ಅನ್ನದಾತ ತನ್ನ ಬೆನ್ನೆಲುಬು ಎತ್ತುಗಳನ್ನೇ ಮಾರೋಕೆ ಮುಂದಾಗಿದ್ದಾನೆ. ಬೇಕಾಬಿಟ್ಟಿ ದರಕ್ಕೆ ರಾಸುಗಳನ್ನು ಮಾರಾಟ ಮಾಡಿ ಮಹಾನಗರಗಳತ್ತ ಗುಳೆ ಹೊರಟಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಏಪ್ರಿಲ್ ಮತ್ತು ಮೇ ತಿಂಗಳ ಆರಂಭದಲ್ಲೇ ಈಗಾಗಲೇ ಮೇವು ನೀರಿನ ಕೊರತೆ ಎದುರಾಗಿರುವಂತದ್ದು. ಹೀಗಾಗಿ ಯಾದಗಿರಿ ಜಿಲ್ಲೆಯ ರೈತರೇನು ತಮ್ಮ ರಾಸುಗಳನ್ನ ಮಾರಾಟ ಮಾಡುವ ಮೂಲಕ ಮಹಾನಗರಗಳತ್ತ ಗುಳೆ ಹೋಗೋದಕ್ಕೆ ಈಗಾಗಲೇ ಸಜ್ಜಾಗ್ತಾ ಇರುವಂತದ್ದು. ಸದ್ಯ ಇವತ್ತು ಯಾದಗಿರಿಯಲ್ಲಿ ಮಂಗಳವಾಗ ಇದೇ ಒಂದು ಮಾರುಕಟ್ಟೆಯಲ್ಲಿ ನೀವು ನೋಡ್ತಾ ಇರಬಹುದು. ಈ ಒಂದು ಮಾರುಕಟ್ಟೆಯಲ್ಲಿ ಸುಮಾರು ಈ ಒಂದು ರಾಸುಗಳಂದ್ರೆ ತಮ್ಮ ಎತ್ತುಗಳನ್ನ ಅಂದ್ರೆ ರೈತನ ಬೆನ್ನೆಲುಬಾಗಿರುವಂತಹ ಎತ್ತುಗಳನ್ನ ಮಾರಾಟ ಮಾಡುವ ಮೂಲಕ ರೈತರು ಇಲ್ಲಿಂದ ಈ ಒಂದು ಎತ್ತುಗಳನ್ನ ಮಾರಾಟ ಮಾಡಿ ಮುಂದಾಗ್ತಿರುವಂತದ್ದು ನೀವು ನೋಡ್ತಾ ಇರಬಹುದು. ಸಾಕಷ್ಟು ಎತ್ತಿನ ಜೋಡಿಗಳು ಇಲ್ಲಿ ಬಂದಿರುವಂತದ್ದು. ಸಾಕಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ ಎತ್ತುಗಳನ್ನ ಕೈಗೆ ಬಂದಂತ ದರಗಳಿಗೆ ಮಾರಾಟ ಮಾಡಿ ರೈತರು ಇಲ್ಲಿಂದ ಮಹಾನಗರಗಳತ್ತ ಗುಳೆ ಹೋಗೋದಕ್ಕೆ ಈಗಾಗಲೇ ರೆಡಿ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಭಾಗದಲ್ಲಿ ಸಾಕಷ್ಟು ಬರಗಾಲ ಆಗುವಂತ ಸ್ಥಿತಿ ಉದ್ಭವವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬೇಸಿಗೆ ಆರಂಭ ಈಗ ಆಗ್ತಾ ಇರುವಂತಂದ್ರೆ ಇದೇ ಬೇಸಿಗೆ ಏಪ್ರಿಲ್ ತಿಂಗಳಲ್ಲೇ ಸಹ ಈಗಾಗಲೇ ಮೇವಿಗಾಗಿ ಆಹಾರ ಎದುರಾಗಿದೆ. ಆದ್ರೆ ಜಿಲ್ಲಾಡಳಿತ ಎಲ್ಲೂ ಮೇವಿನ ಒಂದು ಮೇವು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿಲ್ಲ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ರೈತರು ತಮ್ಮ ಎತ್ತುಗಳನ್ನ ಮಾರುವ ಮೂಲಕ ಬೇರೆ ಕಡೆಗೆ ಹೋಗ್ತಿದ್ದಾರೆ. ಅಂದ್ರೆ ಈಗ ಕೈಗೆಟಕಿದ ದರಕ್ಕೆ ಎತ್ತುಗಳನ್ನ ಮಾರಾಟ ಮಾಡುವ ರೈತರು ಮುಂದೆ ಏನು ತಮಗೆ ಯಾವಾಗ ಎತ್ತುಗಳು ಬೇಕಾಗ್ತಾವೋ ಆ ಟೈಮಲ್ಲಿ ದುಬಾರಿ ರೇಟ್ಗೆ ಎತ್ತುಗಳನ್ನ ಕೊಳ್ಳುವಂತ ಸ್ಥಿತಿ ರೈತರಿಗೆ ಇರುವಂತದ್ದು. ಸದ್ಯ ಇಲ್ಲೊಂದಿಷ್ಟು ರೈತರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಅಜ್ಜರ, ಈಗ ನಿಮ್ ಎತ್ತುಗಳನ್ನ ಮಾರಾಕಂತೀರಿ, ಯಾಕೆ ಏನಾಯ್ತ್ರಿ? ಮೇವಿಲ್ಲ, ಹೆಂಗೇನ್ರಿ? ಮೇವಿಲ್ರಿ, ಹೊಲಗಳು ಲೂಸುಗಳು ದೊಡ್ಡ 30-40 ಅಂತ ಎಕರೆ ಅಂತ ಹೇಳ್ತಾರ. ಮಳಿಗೆ ಬೆಳಿಗ್ಗೆ ಮಾಲು ಬೆಳೆವಲ್ರಿ. ಹೊಲದಾಗ ಕಣಿಕಿಲ್ಲ, ಮಳೆ ಇದ್ರೆ ಮೇವು ಬೆಳಿತದೆ. ಮೇವಿನ ಬೆಳೆದಾಗ ಎತ್ತಿಟ್ಕೋಬೇಕು ಏನ್ರಿ, ಅದಕ್ಕೆ ತಿಪ್ಪಲು ಮನ್ಸಲಾಗಿ ಮಾರ್ಕೊಂಡ್ ತಿನ್ಲಾಕೈತಿವಿ. ಮಾರಕ್ತೇನ್ರಿ ಮೇವಿಲ್ಲ, ಹೆಂಗೇನ್ರಿ? ಮೇವಿಲ್ರಿ ಸರ್, ಏನ್ ಮಾಡ್ಬೇಕು? ಬರಗಾಲ ಬಿದ್ದದ ಎಲ್ಲ ನಮ್ ಕಡೆಗೆ. ಮಳೆ ಹತ್ತಿ ಬೆಳೆದಲ್ಲ, ಏನ್ ಬೆಳೆದಲ್ಲ. ನಮ್ಮ ಮಾಲ್ ಅಂತ ಯಾರು ಕೇಳೋದಲ್ಲ. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.
ಮೇವಿನ ಬವಣೆ ರಾಸುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಜಲಕ್ಷಾಮ ಎದುರಾಗಿದೆ, ಹಾಗಾಗಿ ಕುಡಿಯೋಕ್ ನೀರು ಇಲ್ಲ, ಮೇವು ಇಲ್ಲ. ಜನ ಜಾನುವಾರುಗಳು ಪಾಪ ರೈತರೆಲ್ಲ ಪತ್ರಗುಟ್ಟು ಹೋಗಿದ್ದಾರೆ. ರಾಸುಗಳಿಗೆ ಕುಡಿಯೋಕ್ ನೀರು ಕೊಡಕ್ ಆಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಈ ರಾಸುಗಳನ್ನ ಮಾರೋದಕ್ಕೆ ಸಂತೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಮೇವಿಲ್ದೆ, ಬಣವೆ ಇಲ್ಲದೆ ಜನ ರಾಸುಗಳನ್ನ ಮಾರಾಟ ಮಾಡೋ ತೀರ್ಮಾನ ಮಾಡಿದ್ದಾರೆ. ನೋಡಿ ಎಷ್ಟು ರಾಸುಗಳನ್ನ ಮಾರಾಟ ಮಾಡೋದಕ್ಕೆ ಸಂತೆಗೆ ತಗೊಂಡು ಹೋಗಿದ್ದಾರೆ ತಾವು ಗಮನಿಸ್ತಾ ಇದ್ದೀರಿ. ಇದು ಯಾದಗಿರಿಯಲ್ಲಿ ಕಂಡು ಬಂದಂತ ದೃಶ್ಯ. ಆ ಜಿಲ್ಲೆಯಲ್ಲಿ ಭೀಕರ ಜಲಕ್ಷಾಮ ಎದುರಾಗಿದೆ. ಮೇವು ನೀರಿಲ್ಲದೆ ಜಾನುವಾರುಗಳು ಪರದಾಡ್ತಾ ಇದ್ದಾವೆ. ಕಂಗಾಲಾದ ಅನ್ನದಾತ ತನ್ನ ಬೆನ್ನೆಲುಬು ಎತ್ತುಗಳನ್ನೇ ಮಾರೋಕೆ ಮುಂದಾಗಿದ್ದಾನೆ. ಬೇಕಾಬಿಟ್ಟಿ ದರಕ್ಕೆ ರಾಸುಗಳನ್ನು ಮಾರಾಟ ಮಾಡಿ ಮಹಾನಗರಗಳತ್ತ ಗುಳೆ ಹೊರಟಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಏಪ್ರಿಲ್ ಮತ್ತು ಮೇ ತಿಂಗಳು ಆರಂಭದಲ್ಲೇ ಈಗಾಗಲೇ ಮೇವು ನೀರಿನ ಕೊರತೆ ಎದುರಾಗಿರುವಂತದ್ದು. ಹೀಗಾಗಿ ಯಾದಗಿರಿ ಜಿಲ್ಲೆಯ ರೈತರು ತಮ್ಮ ರಾಸುಗಳನ್ನ ಮಾರಾಟ ಮಾಡುವ ಮೂಲಕ ಮಹಾನಗರಗಳತ್ತ ಗುಳೆ ಹೋಗೋದಕ್ಕೆ ಈಗಾಗಲೇ ಸಜ್ಜಾಗ್ತಾ ಇರುವಂತದ್ದು. ಸದ್ಯ ಇವತ್ತು ಯಾದಗಿರಿಯಲ್ಲಿ ಮಂಗಳವಾಗ ಇದೇ ಒಂದು ಮಾರುಕಟ್ಟೆಯಲ್ಲಿ ನೋಡ್ತಾ ಇರಬಹುದು. ಈ ಒಂದು ಮಾರುಕಟ್ಟೆಯಲ್ಲಿ ಸುಮಾರು ಈ ಒಂದು ರಾಸುಗಳಂದ್ರೆ ತಮ್ಮ ಎತ್ತುಗಳನ್ನ ಅಂದ್ರೆ ರೈತನ ಬೆನ್ನೆಲುಬಾಗಿರುವಂತಹ ಎತ್ತುಗಳನ್ನ ಮಾರಾಟ ಮಾಡುವ ಮೂಲಕ ರೈತರು ಇಲ್ಲಿಂದ ಈ ಒಂದು ಎತ್ತುಗಳನ್ನ ಮಾರಾಟ ಮಾಡಿ ಮುಂದಾಗ್ತಿರುವಂತದ್ದು ನೀವು ನೋಡ್ತಾ ಇರಬಹುದು. ಸಾಕಷ್ಟು ಎತ್ತಿನ ಜೋಡಿಗಳು ಇಲ್ಲಿ ಬಂದಿರುವಂತದ್ದು. ಸಾಕಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ ಎತ್ತುಗಳನ್ನ ಕೈಗೆ ಬಂದಂತ ದರಗಳಿಗೆ ಮಾರಾಟ ಮಾಡಿ ರೈತರು ಇಲ್ಲಿಂದ ಮಹಾನಗರಗಳತ್ತ ಗುಳೆ ಹೋಗೋದಕ್ಕೆ ಈಗಾಗಲೇ ರೆಡಿ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಭಾಗದಲ್ಲಿ ಸಾಕಷ್ಟು ಬರಗಾಲ ಆಗುವಂತ ಸ್ಥಿತಿ ಉದ್ಭವ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬೇಸಿಗೆ ಆರಂಭ ಈಗ ಆಗ್ತಾ ಇರುವಂತಂದ್ರೆ ಇದೇ ಬೇಸಿಗೆ ಏಪ್ರಿಲ್ ತಿಂಗಳಲ್ಲೇ ಸಹ ಈಗಾಗಲೇ ಮೇವಿಗಾಗಿ ಆಹಾರ ಎದುರಾಗಿದೆ. ಆದ್ರೆ ಜಿಲ್ಲಾಡಳಿತ ಎಲ್ಲೂ ಮೇವಿನ ಒಂದು ಮೇವು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿಲ್ಲ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ರೈತರು ತಮ್ಮ ಎತ್ತುಗಳನ್ನ ಮಾರುವ ಮೂಲಕ ಬೇರೆ ಕಡೆಗೆ ಹೋಗ್ತಿದ್ದಾರೆ. ಅಂದ್ರೆ ಈಗ ಕೈಗೆಟಕಿದ ದರಕ್ಕೆ ಎತ್ತುಗಳನ್ನ ಮಾರಾಟ ಮಾಡುವ ರೈತರು ಮುಂದೆ ಏನು ತಮಗೆ ಯಾವಾಗ ಎತ್ತುಗಳು ಬೇಕಾಗ್ತಾವೋ ಆ ಟೈಮಲ್ಲಿ ದುಬಾರಿ ರೇಟ್ಗೆ ಎತ್ತುಗಳನ್ನ ಕೊಳ್ಳುವಂತ ಸ್ಥಿತಿ ರೈತರಿಗೆ ಇರುವಂತದ್ದು. ಸದ್ಯ ಇಲ್ಲೊಂದಿಷ್ಟು ರೈತರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಅಜರ, ಈಗ ನಿಮ್ ಎತ್ತುಗಳನ್ನ ಮಾರಕಂತೀರಿ, ಯಾಕೆ ಏನಾಯ್ತ್ರಿ? ಮೇವಿಲ್ಲ, ಹೆಂಗೇನ್ರಿ? ಮೇವಿಲ್ರಿ, ಹೊಲಗಳು ಲೂಸುಗಳು ದೊಡ್ಡ 30-40 ಅಂತ ಎಕರೆ ಅಂತ ಹೇಳ್ತಾರ. ಮಳಿಗೆ ಬೆಳಿಗ್ಗೆ ಮಾಲು ಬೆಳೆವಲ್ದ್ರಿ, ಹೊಲದಾಗ ಕಣಿಕಿಲ್ಲ. ಮಳೆ ಇದ್ರೆ ಮೇವು ಬೆಳಿತದೆ, ಮೇವನೇ ಬೆಳೆದಂದಾಗ ಎತ್ತಿಟ್ಕೋಬೇಕು ಏನ್ರಿ, ಅದಕ್ಕೆ ತಿಪ್ಪಲು ಮನ್ಸಲಾಗಿ ಮಾರ್ಕೊಂಡ್ ತಿನ್ಲಕತ್ತೀವಿ. ಮಾರಕ್ತೇನ್ರಿ ಮೇವಿಲ್ಲ, ಹೆಂಗೇನ್ರಿ? ಮೇವಿಲ್ರಿ ಸರ್, ಏನ್ ಮಾಡ್ಬೇಕು? ಬರಗಾಲ ಬಿದ್ದದ ಎಲ್ಲ ನಮ್ ಕಡೆಗೆ. ಮಳೆ ಹತ್ತಿ ಬೆಳೆದಲ್ಲ, ಏನ್ ಬೆಳೆದಲ್ಲ. ನಮ್ಮ ಮಾಲ್ ಅಂತ ಯಾರು ಕೇಳೋದಲ್ಲ. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮೇವಿನ ಬವಣೆ ರಾಸುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಜಲಕ್ಷಾಮ ಎದುರಾಗಿದೆ, ಹಾಗಾಗಿ ಕುಡಿಯೋಕ್ ನೀರು ಇಲ್ಲ, ಮೇವು ಇಲ್ಲ. ಜನ ಜಾನುವಾರುಗಳು ಪಾಪ ರೈತರೆಲ್ಲ ಪತ್ರಗುಟ್ಟು ಹೋಗಿದ್ದಾರೆ. ರಾಸುಗಳಿಗೆ ಕುಡಿಯೋಕ್ ನೀರು ಕೊಡಕ್ ಆಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಈ ರಾಸುಗಳನ್ನ ಮಾರೋದಕ್ಕೆ ಸಂತೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಮೇವಿಲ್ದೆ, ಬಣವೆ ಇಲ್ಲದೆ ಜನ ರಾಸುಗಳನ್ನ ಮಾರಾಟ ಮಾಡೋ ತೀರ್ಮಾನ ಮಾಡಿದ್ದಾರೆ. ನೋಡಿ ಎಷ್ಟು ರಾಸುಗಳನ್ನ ಮಾರಾಟ ಮಾಡೋದಕ್ಕೆ ಸಂತೆಗೆ ತಗೊಂಡು ಹೋಗಿದ್ದಾರೆ ತಾವು ಗಮನಿಸ್ತಾ ಇದ್ದೀರಿ. ಇದು ಯಾದಗಿರಿಯಲ್ಲಿ ಕಂಡು ಬಂದಂತ